ಎಲ್ಲ ಬೆಂಗಳೂರು ನಗರದ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ನಿಗದಿ ಮಾಡಿ ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳು ಪೂರೈಸ್ತಾ ಬಂದಿದೆ. ಹತ್ತತ್ರ 2 ವರ್ಷ ಕಳೀತಾ ಬಂದಿದೆ. ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಲಿಂದನೂ ಬಹುಶಃ ಇಷ್ಟು ದೊಡ್ಡ ಮಟ್ಟದ ಹಗರಣಗಳು, ಭ್ರಷ್ಟಾಚಾರಗಳು ಇವೆಲ್ಲವೂ ಕೂಡ ಬಯಲಿಗೆ ಬರುತ್ತೆ ಅಂತಕ್ಕಂಥದ್ದು ರಾಜ್ಯದ ಜನತೆಯೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಅವರ ಕಾರ್ಯವೈಖರಿ, ಅವರ ಆಡಳಿತದಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಲ್ಯಾಪ್ಸಸ್ಗಳು ಆಗಿದೆ ಅಂತಕ್ಕಂಥದ್ದು ಕಳೆದ 2 ವರ್ಷದಿಂದ ನಾವೆಲ್ಲರೂ ನೋಡ್ತಾನೆ ಬರ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಕೆಲವೊಂದಷ್ಟು ಮಾಧ್ಯಮಗಳು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾದಂಥ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ರಾಜ್ಯದ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗ್ತದೆ. ಬಹುಶಃ ಇತ್ತೀಚೆಗೆ ಸದನ ನಡೀಬೇಕಾದ್ರೆ ಸದನದ ಇನ್ನೇನು 2-3 ದಿನಗಳು ಸದನ ಅಂತ್ಯ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆ ತಾವೆಲ್ಲರೂ ಏನು ಪ್ರಸ್ತಾವನೆಯನ್ನು ಮಾಡಿದ್ದಿ, ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಶಾಸಕರು ಕೂಡ ಅದರ ಬಗ್ಗೆ ಸದನದ ಒಳಗಡೆ ಪ್ರಸ್ತಾವನೆಯನ್ನು ಮಾಡಿದರು. ತಾವು ಯಾವಾಗ ಈ ಹಗರಣದ ಬಗ್ಗೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಇದರ ಒಳಗಡೆ ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ಕಳೆದ 2 ದಿನದಿಂದ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಈ ಹಿಂದೆ ಇವತ್ತೇನು ನಾವು ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ರಾಜ್ಯಗಳು ಇನ್ಸ್ಟಾಲೇಷನ್ ಮಾಡಿವೆ. ಈ ಹಿಂದೆ ನಮಗೆ ಅನಲಾಗ್ ಸಿಸ್ಟಮ್ ಇತ್ತು, ತದನಂತರ ಡಿಜಿಟಲ್ ಬಂತು. ಈಗ ಶ್ರೀ ನರೇಂದ್ರ ಮೋದಿಜಿಯವರ ಭಾರತ ಸರ್ಕಾರದ ಅಡಿ ಮಿನಿಸ್ಟ್ರಿ ಆಫ್ ಪವರ್ ಡಿಪಾರ್ಟ್ಮೆಂಟು 2021 ಹಾಗೂ 25ರ ಮಧ್ಯೆ RDCC ಅಂತ RDSS ಅಂತ ಒಂದು ಸ್ಕೀಮನ್ನು ಇಟ್ಟಿರ್ತಕ್ಕಂಥದ್ದು. ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತ ಏನು ಕರಿತೇವೆ. 3,03,15,000 ಅಷ್ಟು ಹಣವನ್ನು ಅದರಲ್ಲಿಟ್ಟು ಈ ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಇವೆಲ್ಲವನ್ನು ಲೆಕ್ಕಾಚಾರ ಮಾಡಿ ಸಬ್ಸಿಡಿ ಮೂಲಕ ಗ್ರ್ಯಾಂಟ್ಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಲೋನ್ಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಇವೆಲ್ಲವನ್ನು ಕೂಡ RDSS ಸ್ಕೀಮ್ ಮೂಲಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೇಂದ್ರದ ಸರ್ಕಾರ ಮಾಡಿದೆ. ಅದರಲ್ಲಿ ಈಗಾಗಲೇ ಯಶಸ್ವಿಯಾಗಿ ಸರಿಸುಮಾರು 19,79 ಲಕ್ಷ ಅಷ್ಟು ಈಗಾಗಲೇ ಇನ್ಸ್ಟಾಲೇಷನ್ ಪ್ರಕ್ರಿಯೆಗಳು ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ. ಆದರೆ ಇಲ್ಲಿ ನಮ್ಮ ಇಂಧನ ಸಚಿವರೇನಿದ್ದಾರೆ, ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು,
RDSS ಸ್ಕೀಮ್ನಿಂದ ಆ ಫ್ರೇಮ್ವರ್ಕ್ನಿಂದ ಹೊರಗಡೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ಒಂದು ಕಡೆ ರಾಜ್ಯ ಸರ್ಕಾರ ಹೇಳ್ತಾರೆ ಕೇಂದ್ರದ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಅನುಕೂಲಗಳು ಸಿಗ್ತಾ ಇಲ್ಲ, ರಾಜ್ಯದ ಜನತೆಗೆ ಕೇಂದ್ರದ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಇಂಥ ಸ್ಕೀಮ್ಗಳಿಂದ ಆಚೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾತಕ್ಕೋಸ್ಕರ RDSS ಸ್ಕೀಮಿಂದ ಆಚೆ ಬಂದರು ಅಂತಕ್ಕಂಥದ್ದನ್ನು ಇವತ್ತು ಇಂದಿನ ಸಚಿವರು ಇರ್ಬೋದು ಅಥವಾ ಅಫಿಷಿಯಲ್ಗಳು ಉತ್ತರ ಕೊಡಬೇಕಾಗ್ತದೆ. ಏಕೆಂದರೆ ಇದು ಭಾಳ ಅತ್ಯಂತ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರ. ನಿಮ್ಮಲ್ಲಿ ಸಬ್ಸಿಡಿಗಳು ಕೊಡ್ತಕ್ಕಂಥದ್ದಕ್ಕೆ RDSS ಮುಂದಾದರೂ ಕೂಡ ನೀವು ಅದರಿಂದ ಹೊರಗೆ ಬಂದಿದ್ದೀರಿ ಫ್ರೇಮ್ವರ್ಕಿಂದ ಅಂತಕ್ಕಂಥದ್ದಾದರೆ ಬಹುಶಃ ಒಂದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು, ಒಳಗಡೆ ಏನೋ ಒಂದು ಗೋಲ್ಮಾಲ್ ನಡೆದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಇದರ ಸಂಬಂಧಪಟ್ಟಂಥ ದಾಖಲಾತಿಗಳು ನಾವು ಕಲೆ ಹಾಕ್ತಾ ಹೋದಾಗ ಈಗ ನೀವು ಕೇರಳ ತಗೊಳ್ಳಿ, ಉತ್ತರ ಪ್ರದೇಶ ತಗೊಳ್ಳಿ, ಗುಜರಾತ್ ತಗೊಳ್ಳಿ, ಅಸ್ಸಾಂ ರಾಜ್ಯ ತಗೊಳ್ಳಿ, ಬೇಡ ಇವತ್ತು ಕಾಂಗ್ರೆಸ್ಸು ಆಡಳಿತದಲ್ಲಿ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶ, ತೆಲಂಗಾಣ ರಾಜ್ಯ, ಎಲ್ಲ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ 900 ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ಕಾಸ್ಟು 900 ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು 4,998 ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ. ಯಾರಿಗೂ ಕೂಡ 5,000 ರೂಪಾಯಿ ಅಂತ ಅನ್ನಿಸ್ಬಾರ್ದಲ್ಲ, 4,998 ರೂಪಾಯಿ, ಒಂದೆರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಪಾಪ ಕರುಣೆ ತೋರಿಸಿದ್ದಾರೆ, ದೊಡ್ಡ ಮನ್ಸು ಮಾಡಿದ್ದಾರೆ. ಮತ್ತು ಸಿಂಗಲ್ ಫೇಸ್ ಮೀಟರ್ 2 ಅಲ್ಲಿ ಮಾರ್ಕೆಟ್ ರೇಟ್ ಬಂದು 2,400 ರೂಪಾಯಿ, ಆದರೆ ಸರ್ಕಾರದ ರೇಟ್ ಬಂದು 9,000. ಮತ್ತು 3 ಫೇಸ್ ಮೀಟ್ರಿಗೆ ಹೋದರೆ ಮಾರ್ಕೆಟ್ ರೇಟ್ ಬಂದು 2,500 ರೂಪಾಯಿ, ಅವರ ರೇಟು ನಮ್ಮ ಸರ್ಕಾರದ ರೇಟು 28,000 ರೂಪಾಯಿ. 28,000 ರೂಪಾಯಿ. ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇನ್ಸ್ಟಾಲೇಷನ್ ಚಾರ್ಜು 1 ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ. 60 ತಿಂಗಳಲ್ಲಿ ಇವೆಲ್ಲ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೇವಲ 57 ರೂಪಾಯಿ ಅಷ್ಟೇ. ಓನ್ಲಿ 57 ರುಪೀಸ್ ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜು 900 ರೂಪಾಯಿ. ಎಲ್ಲ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ. ಆಯಿತು, ಈಗ ಹಿಮಾಚಲ್ ಪ್ರದೇಶಕ್ಕೆ ಬರೋಣ. ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು 68.4 ರೂಪಾಯಿ, 57 ರೂಪಾಯಿ ಎಡ. ಎಲ್ಲ ರಾಜ್ಯದಲ್ಲೂ 57 ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ. 900 ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟ್ರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ಥರ ಅದು ಪ್ರಕ್ರಿಯೆ ನಡೀತಾ ಇದೆ. ಅಗೇನ್ ತೆಲಂಗಾಣಕ್ಕೆ ಬಂದರೆ 66 ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್. ಆದರೆ ನಮ್ಮ ರಾಜ್ಯದಲ್ಲಿ 120 ತಿಂಗಳಿಗೆ ಫಾರ್ 120 ಮಂತ್ಸ್ ಪ್ರತಿ ತಿಂಗಳು 71 ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಏರ್ತಕ್ಕಂಥದ್ದು. ಇದರಿಂದ 10 ವರ್ಷದಲ್ಲಿ 15,000 ಕೋಟಿಯಷ್ಟು ಈಗಲಿಂದಾನೇ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ. ಅಂದರೆ ಒಬ್ಬ ಗ್ರಾಹಕನ ಮೇಲೆ 8,520 ರೂಪಾಯಿಯಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್. ಇದಷ್ಟೇ ಅಲ್ಲ, ಇದರ ಮುಂದುವರೆದ ಭಾಗವಾಗಿ ಯಾವ ರೀತಿ ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸು ಮತ್ತು ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವರಾದರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡಿಬೇಕಾದರೂ ಕೂಡ ಕೇವಲ
45 ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ, 45 ಡೇಸ್ ಮಿನಿಮಮ್ ಟೈಮ್. ಆದರೆ ಇಲ್ಲಿ ಕೇವಲ 34 ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆನ ಮುಗಿಸಿದ್ದಾರೆ. ಹೋಗಲಿ, ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ? ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವರಿಗೆ, ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಟೆಂಡರ್ನ ಕೊಡ್ತಾರೆ. ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲ ಇವ್ರಿಗೆ. ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು, ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ. ಈ ಕಂಪನಿ ಎಲಿಜಿಬಿಲಿಟಿನೂ ಇಲ್ಲ. ಆದರೆ ಇಲ್ಲಿ ಸರ್ಕಾರದ ಗೊತ್ತಿಲ್ಲ ಪಾಪ ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ, ತರಾತುರಿಯಲ್ಲಿ 34 ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್ಸು. ಒಂದು ಪಬ್ಲಿಕ್ ನೋಟಿಫಿಕೇಷನ್ನು ಕೂಡ ಕರೆದಿಲ್ಲ, ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ಗಳು ಹಾಕಿಲ್ಲ. ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ 4800 crores, 4800 ಕೋಟಿ ರೂಪಾಯಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಪ್ರಕಾರ, KPTT ಅಂತ ನಾವೇನು ಕರಿತೀವಿ, KTPP ಅಂತ, ಅದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ, ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂಥ ಸಂದರ್ಭದಲ್ಲಿ, ಉದಾಹರಣೆಗೆ 4800 ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ, ಇದಕ್ಕೆ ಕ್ವಾಲಿಫಿಕೇಷನ್ ಆಗಬೇಕು, ಎಲಿಜಿಬಲ್ ಆಗಬೇಕು, ಇಂಪ್ಲಿಮೆಂಟ್ ಆಗಬೇಕು ಅಂತಕ್ಕಂಥದ್ದಾದರೆ ದೆನ್ ದ ಕಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್, ದಟ್ ಈಸ್ 9600 crores ಅಷ್ಟು, 9600 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು, ಆ ಕಂಪ್ನಿದು. ಬಟ್ ಇಲ್ಲ, ಇನ್ನೊಂದು ನಾನು ವಿಷಯನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಫೈನಾನ್ಷಿಯಲ್ ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ವಯೋಲೇಟೆಡ್ ಒಂದು ವಿಚಾರನ ಓದ್ತೇನೆ. ಅಕಾರ್ಡಿಂಗ್ ಟು ದ KTPP ಆ್ಯಕ್ಟ್, the contractor must show 30% financial capacity of the tender value, which amounts to 1440 crores. ಕನಿಷ್ಠ ಪಕ್ಷ ಅವನಿಗೆ 30% ಫೈನಾನ್ಷಿಯಲ್ ಕೆಪಾಸಿಟಿ ಸ್ಟ್ರೆಂತು ಆ ಟೆಂಡರ್ ವ್ಯಾಲ್ಯೂ ಮೇಲೆ ಇರಬೇಕು ಅಂತಕ್ಕಂಥದ್ದು. ದಿಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ KTPP, ವಿರೋಧ ಪಕ್ಷದವ್ರದಲ್ಲ ರೂಲ್ಸು. ಹವೆವರ್ ದ ರಿಕ್ವೈರ್ಮೆಂಟ್ ವಾಸ್ ರೆಡ್ಯೂಸ್ಡ್ to 25% of the annual payment, lowering the financial qualification to just 107 crores, making it easy for Rajashri Electricals to qualify despite lacking the necessary financial strength. ಇಷ್ಟೇ ಅಲ್ಲ, ಇದರ ನಂತರ ಒಂದು ಸಬ್ ಕಾಂಟ್ರಾಕ್ಟ್ನ ಕೊಡ್ತಾರೆ. ಆ ಸಬ್ ಕಾಂಟ್ರಾಕ್ಟ್ ಯಾತಕ್ಕೋಸ್ಕರ ಕೊಡ್ತಾರೆ? ಫಾರ್ ದ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಂತ ಕೊಡ್ತಾರೆ. ಬಿಕಾಸ್ ನಾನು ಈಗ ತಾನೇ ಹೇಳಿದೆ ಇಂಟಿಗ್ರೇಟೆಡ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದೆ. ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡಬೇಕಾಗ್ತದೆ. ಆ ಸಾಫ್ಟ್ವೇರ್ ಮೇಂಟೆನೆನ್ಸ್ಗೆ ಇವರು ಕೊಟ್ಟಿರ್ತಕ್ಕಂಥದ್ದು, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಯಾರನ್ನ ಆಪ್ಟ್ ಮಾಡಿದ್ದಾರೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಬ್ಲ್ಯಾಕ್ ಲಿಸ್ಟೆಡ್ ಆಗಿರತಕ್ಕಂಥ ಒಂದು ಕಂಪನಿಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡ್ತಾರೆ. ಯಾಕೆ ಸರ್, ಬೆಸ್ಕಾಮಲ್ಲಿ ಸ್ವಂತ IT ಟೀಮ್ ಇಲ್ವಾ? ಕನಿಷ್ಠ ಪಕ್ಷ ಹುಡುಕಿದ್ರೆ 80ರಿಂದ 100 ಜನ ನಮಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ವಾ ಬೆಸ್ಕಾಮಲ್ಲಿ? ದುಡ್ಡು ಉಳಿಸ್ಲಿಕ್ಕೆ ಆಗ್ತಾ ಇರಲಿಲ್ವಾ? ಈ ಥರ ಸ್ವೇಚ್ಛಾಚಾರವಾಗಿ ರಾಜ್ಯದ ತೆರಿಗೆ ಹಣ ಈ ರೀತಿ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಹಗಲ್ದರೋಡೆ. 15,500 ಕೋಟಿ, ನಾನು ಮೊನ್ನೆ 7,500 ಕೋಟಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇದ್ರ ಒಳಗಡೆ ಓದಿ ನೋಡಿದ ನಂತರ, ಮಾಹಿತಿ ಪಡ್ಕೊಂಡ ನಂತರ 15,500 ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ ಅಂಡರ್ ದ ನೇಮ್ ಆಫ್ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಇನ್ ಕರ್ನಾಟಕ. Now all we demand is
ಇಲ್ಲಿಯವರೆಗೂ ನೀವು ಈ ಟೆಂಡರ್ ಪ್ರಕ್ರಿಯೆ ಯಾವ ರೀತಿ ನಡೆಸ್ಕೊಂಬಂದಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಮಾಧ್ಯಮದ ಮೂಲಕ ಜನತೆ ಮುಂದೆ ಇಟ್ಟಿದ್ದೀನಿ. ವಾಪಸ್ಸು ಪಾರದರ್ಶಕವಾಗಿ ಈ ಟೆಂಡರ್ ಪ್ರಕ್ರಿಯೆಗೆ ಮತ್ತೆ ರಿಟೆಂಡರ್ನ ಕರೆದು ನೀವು ನಿಮ್ಮ ಪಾರದರ್ಶಕತೆಯನ್ನು ಮೆರಿತಕ್ಕಂಥದ್ದು ಉತ್ತಮ. ಇಲ್ಲ ಅಂದರೆ ದಯಮಾಡಿ ಏನು ಇಂಧನ ಸಚಿವರಿದ್ದಾರೆ ಹಾಗೂ ಈ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಅಫಿಷಿಯಲ್ಸು ನಿನ್ನೆ ಕೂಡ ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ, ಕೆಲವೊಂದಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಾಪ ಆ ಜಸ್ಟಿಫಿಕೇಷನ್ ಮಾಧ್ಯಮದ ಸ್ನೇಹಿತರು ಕೂಡ ನೀವು ಒಪ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾಟ್ ಏಬಲ್ ಟು ಜಸ್ಟಿಫೈ. ಯಾವಾಗ ಇದು ಹೊರಗಡೆ ಬಂತು, ಯಾವಾಗ ನೀವೆಲ್ಲ ಹೊರಗಡೆ ತಗೊಂಬಂದ್ರಿ ಇದನ್ನು, ಆಗ ತರಾತುರಿಯಲ್ಲಿ ಪಾಪ ಮಂತ್ರಿಗಳು ಸಂಬಂಧಪಟ್ಟಂಥ ಇಲಾಖಾವಾರು ಅಧಿಕಾರಿಗಳಿಗೆ ಹೇಳಿ ಇಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರೆದು ಇದ್ರ ಬಗ್ಗೆ ಏನಾದರೂ ಒಂದು ಸಮಜಾಯಿಷಿ ಕೊಡಿ ಅಂತ ನಿನ್ನೆ ತರಾತುರಿಯಲ್ಲಿ ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ಯಾತಕ್ಕೋಸ್ಕರ ಇವರು RDSS ಸ್ಕೀಮ್ ಅಂಡರ್ ಬರಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಅವ್ರದ್ದಾದಂಥ ವಿವರಣೆಗಳು ಕೊಟ್ಟಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಈಸ್ ಏಬಲ್ ಟು ಗಿವ್ ಎ ಲೆಜಿಟಿಮೇಟ್ ಜಸ್ಟಿಫಿಕೇಷನ್ ಆನ್ ದಿಸ್. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ. ನಾವು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಜೊತೆನೂ ಮಾತಾಡ್ತೀನಿ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವ್ರ ಜೊತೆನೂ ಮಾತನಾಡ್ತೇವೆ. ನಾವೆಲ್ಲ ಒಟ್ಟಾಗೆ ಇವತ್ತೇನು ಈ ಒಂದು ಅಕ್ರಮ ದೊಡ್ಡ ಮಟ್ಟದಲ್ಲಿ ಆಗಿದೆ, ಇದನ್ನು ಬೆಳಕಿಗೆ ತಗೊಂಬಂದಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರು ಈ ಒಂದು ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ದಯಮಾಡಿ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇದಕ್ಕೋಸ್ಕರ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮೂಲ ಉದ್ದೇಶ. ಅಲ್ಲ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ರೆ ಎನಿ ಗ್ಲೋಬಲ್ ಟೆಂಡರ್ 45 ದಿನ ನೀವು ಪ್ರಕ್ರಿಯೆಗಳಿರ್ತವೆ, ಅದರದಾದಂಥ ರೂಲ್ಸು ರೆಗ್ಯುಲೇಷನ್ಗಳಿರ್ತವೆ. ಬಟ್ ಇವೆಲ್ಲವನ್ನು ನೀವು ಹೇಳ್ದಂಗೆ ಗಾಳಿಗೆ ತೂರಿ ಇವತ್ತು ಏಕಾಏಕಿ ಅವರು ಒಳಗಡೆನೆ ಕೂತ್ಕೊಂಡು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು ನೋಡಿದಾಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ನೀವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಮಾಡಿದ್ದೀರಿ. ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ಇವೆಲ್ಲ ಏನು ಗಾಳಿಗೆ ತೂರಿದ್ದೀರಿ, ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮಾಡ್ಕೊಂಡಿರ್ತಕ್ಕಂಥ ಈ KTPP ಆ್ಯಕ್ಟ್ ಇರ್ಬೋದು, ಇವೆಲ್ಲ ಆ್ಯಕ್ಟ್ಗಳನ್ನ ನೀವೇ ವಯೋಲೇಟ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಲ್ಲ, ಅದನ್ನು ಇವಾಗ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಗಮನಕ್ಕೆ ಬರ್ದಿರಾ ಅಥವಾ ಅಧಿಕಾರಿಗಳ ಗಮನಕ್ಕೆ ಬರ್ದಿರಾ ಯಾರಿಗಾದ್ರೂ ನೀವು ಅನುಕೂಲ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ? ಜವಾಬ್ದಾರಿ ಯಾರು? ಇಂಧನ ಸಚಿವರು ಅವ್ರ ಇಲಾಖೆಗೆ ಸಂಬಂಧಪಟ್ಟಂಥ ಬಂದಿರತಕ್ಕಂಥ ಈ ಟೆಂಡರ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮಕ್ಕೆ ಇವತ್ತು ಸಚಿವರೇ ಉತ್ತರ ಕೊಡಬೇಕಾಗ್ತದೆ. ಜೊತೆಯಲ್ಲಿ ಅಧಿಕಾರಿಗಳು ಪಾಪ ಅವ್ರು ನಾನು ಕೈ ಜೋಡಿಸಿ ಪಾಪ ಸಚಿವರು ಹೇಳ್ದಂತೆ ನಡ್ಕೊಂಡಿದ್ದಾರಲ್ಲ, ಅವರೊಬ್ಬರು ಬಂದು ಉತ್ತರ ಕೊಟ್ಟರೆ ಪ್ರೆಸ್ ಮೀಟ್ ಮಾಡಿದ್ರೆ ಆಗಲಿಕ್ಕಿಲ್ಲ. ಇದು ಸರ್, ಇದು ರಾಜ್ಯದ ಜನತೆಗೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ರೀತಿ ಬರೆ ಎಳೆದಿದ್ದಾರೆ ಕಾಂಗ್ರೆಸ್ನ ಸರ್ಕಾರ, ಯಾವುದನ್ನು ಬಿಟ್ಟಿಲ್ಲ. ಈಗ ಕೊನೆಗಿದ್ದಿದ್ದು ಈ ಒಂದು ಏನು ನಮ್ಮ ಸ್ಮಾರ್ಟ್ ಮೀಟ್ರನ್ನ ಇನ್ಸ್ಟಾಲೇಷನ್ನಲ್ಲೂ ಕೂಡ ಕೈ ಹಾಕಿರ್ತಕ್ಕಂಥದ್ದು. ಒಬ್ಬೊಬ್ಬ ಗ್ರಾಹಕನಿಗೆ, ಒಬ್ಬ ಕಸ್ಟಮರ್ಗೆ 8,500 ರೂಪಾಯಿಯಷ್ಟು ನಮ್ಮ ಮೇಲೆ ಹೊರೆ ಬೀಳ್ತಕ್ಕಂಥದ್ದಾದಾಗ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ದ ಸಫರರ್ ಈಸ್ ಈ ರಾಜ್ಯದ ಜನತೆಯ ಒಬ್ಬೊಬ್ಬ ಕನ್ನಡಿಗನೂ ಕೂಡ ಇದರಲ್ಲಿ ಸಫರ್ ಆಗ್ತಾನೆ. ಎಸ್, ಯಾವುದೇ ಹಗರಣ ಬಂದಾಗಲೂ ಪಕ್ಷವಾಗಿ JDS BJP ಪ್ರೆಸ್ ಮೀಟ್ ಮಾಡುತ್ತೆ, ಹೇಳಿಕೆ ಕೊಡುತ್ತೆ, ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಪ್ರತಿಭಟನೆ ಆಗುತ್ತೆ. ಹಿಂದೆ ಔಷಧಿಗಳ ಹಗರಣ, ಬಾಣತಿಯರ ಸಾವಾಯಿತು, ಅಬಕಾರಿ ಹಗರಣ ಅಂತ ಈಗ ಸುಮಾರು ಹಗರಣಗಳು ಕಳೆದ ಒಂದು ವರ್ಷದ ಸಾಕಷ್ಟು ಬೆಳಕಿ ಮತ್ತು ಚರ್ಚೆ. ಯಾವುದು ಕೂಡ ಧಾರ್ಮಿಕ ಅಂತ್ಯಕ್ಕೆ ಸರ್ಕಾರಕ್ಕೆ ಇರಿಸುಮುರಿಸುವಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಾಗಿ ಯಾವುದೇ ಪ್ರತಿಭಟನೆ ಆಗಿದೆ. ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ದಪ್ಪು ಚರ್ಮ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅಂತಿಮವಾಗಿ 5 ವರ್ಷಗಳ ಕಾಲ ಜನ ನಮಗೆ ಮತ ನೀಡಿದ್ದಾರೆ. ಮುಂದೆ ನಾವು ಬರೋದಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಮನಸ್ಸುಗಳಲ್ಲಿ ಗೊತ್ತಿದೆ. ಮುಂದೆ ಜನ ಮತ್ತೆ ನೆಕ್ಸ್ಟು ಕಾಂಗ್ರೆಸ್ನ ಆಯ್ಕೆ ಮಾಡೋದಿಲ್ಲ ಅನ್ನೋದು ಗೊತ್ತಿದೆ. 5 ವರ್ಷ ನಾವು ಎಷ್ಟು ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಬೋದೋ ಆ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಈಗ
ಸ್ವಾತಂತ್ರ್ಯ ಕಳೆದಾಗಿಂದ ಇಲ್ಲಿವರೆಗೂ ನಮ್ಮ ರಾಜ್ಯದ ಸಾಲದ ಮೊತ್ತ ಎಷ್ಟಿತ್ತು? 5 ಲಕ್ಷ ಕೋಟಿ ಇತ್ತು. 2 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಏನು ಬಡ್ಜೆಟ್ನ ಮಂಡನೆ ಮಾಡ್ತಾರೆ, 2 ವರ್ಷದಲ್ಲಿ ಹತ್ತತ್ರ 2.25 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಒಬ್ಬೊಬ್ಬ ಕನ್ನಡಿಗನ ಮೇಲೆ 14,700 ರೂಪಾಯಿಯಷ್ಟು ಸಾಲದ ಹೊರೆ ಅವನ ತಲೆ ಮೇಲೆ ಬಿದ್ದಿದೆ, ಭಾರ ಬಿದ್ದಿದೆ 2 ವರ್ಷದಲ್ಲಿ. ಹೋಗಲಿ, ಏನು ನೀವು ಸಾಲ ತೊಗೊಂಡಿರ್ತಕ್ಕಂಥದ್ದು ಈ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನಾ, ಅಭಿವೃದ್ಧಿಗೋಸ್ಕರನಾ, ಯಾವ ದೃಷ್ಟಿಯಿಂದ ಸಾಲ ತಗೊಂಡಿದ್ದೀರಿ? ನಿಮ್ಮ ಕಮಿಟ್ಮೆಂಟ್ಗಳೇನಿದೆ ಅದನ್ನು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಸಾಲ ಕಟ್ಟಲಿಕ್ಕೆ ಸಾಲ ತಗೊಂಡಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ಅಂತ ನಾವು ಅನ್ಕೋತೀವಿ. ಎಲ್ಲಿಂದ ಮಾಡ್ತಾರೆ ಸರ್? ಇವೆಲ್ಲ ಸುಮ್ಮನೆ ಚರ್ಚೆಗೆ ಸೀಮಿತವಾಗಿರ್ತಕ್ಕಂಥ ಟಾಪಿಕ್ ಅಷ್ಟೇ. ಇವತ್ತು ಕೊಟ್ಟಿರ್ತಕ್ಕಂಥ ಬಡ್ಜೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಫುಲ್ಫಿಲ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು ಮುಂದೆ ನೋಡಬೇಕು. ಎಷ್ಟು ಪರ್ಸೆಂಟ್ ಆಗುತ್ತೆ? ಸುಮ್ಮನೆ ನೀವು ಪೆನ್ನು ಪೇಪರ್ ತಗೊಂಡು ನೀವು ಅಂಕಿಅಂಶಗಳು ಬರೆದ್ಬಿಟ್ಟು ಈ ಇಲಾಖೆಗೆ ಇಷ್ಟಿಷ್ಟು ಕೊಡ್ತಾ ಇದ್ದೀವಿ ಅಂತ ಘೋಷಣೆಗಳು ಕೂತ್ಕೊಂಡು ಹೋಗ್ಬಿಟ್ರೆ ಅದರಿಂದ ಅಭಿವೃದ್ಧಿ ಕಾಣ್ತದ ಸರ್? ನೌಕರರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಗಂಗಾಧರ ಮೂರ್ತಿ ಅಣ್ಣ ಹೇಳ್ದಂಗೆ. ಸದನದಲ್ಲಿ BJPಯ ಒಬ್ಬರು ಶಾಸಕರು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಸದನದ ಕೊನೆಯ ಹಂತದಲ್ಲಿ ಇದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಅದು ನಾನು ಹೇಳಿದ್ನಲ್ಲಣ್ಣ, ಮೊದಲನೇದಾಗಿ ನಾನು ಮಾಧ್ಯಮಕ್ಕೆ ಧನ್ಯವಾದ ಹೇಳಬೇಕು ಈ ವಿಚಾರದಲ್ಲಿ. ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಮಾಧ್ಯಮ ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿ ಇದರಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರ ನಮಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಾವು ನಿಮ್ಗೆ ಧನ್ಯವಾದ ಹೇಳ್ತೀವಿ. ಎಲ್ಲ ವಿಭಾಗದಲ್ಲಿ ಗುತ್ತಿಗೆದಾರ ಸಂಘರು ಅಪೋಸ್ ಮಾಡಿದ್ರು, ಅವರು ಅಪೋಸ್ ಮಾಡಿ ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸಿದ್ರೆ ಆಗಲಿಕ್ಕಿಲ್ಲ. ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಎಲ್ಲ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದರು. ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರಂತೆ, ಬದಲಾವಣೆನೇ ಮಾಡ್ತಾರಂತೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿದರು. ಆದರೆ ಇತ್ತೀಚೆಗೆ ನೀವೇ ಹೇಳ್ದಂಗೆ ಈ ರಾಜ್ಯದ ಏನು DCM ಇದ್ದಾರೆ, ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು 30 ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ. ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ, ನಾವ್ಯಾರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ. ತಿದ್ದುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಏನು ಬೇಕಾದ್ರೆ ಆಗ್ಬೋದು, ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಅವ್ರದ್ದಾದಂಥ ನಿಲುವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಅವ್ರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಅವರು. ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನಿಸುತ್ತೆ. ಸ್ಪಾನರು ಸ್ವಪಕ್ಷದವ್ರ ಕೈಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಟೈಟ್ ಮಾಡೋಕ್ಕೆ. ಇಲ್ಲಾಂದರೆ ರಾಜ್ಯದ ಜನತೆ ಮುಂದೆ ತಗೋತಾರ ಸ್ಪಾನರ್ ಟೈಟ್ ಮಾಡೋಕ್ಕೆ, ನಟ್ಟು ಬೋಲ್ಟ್ ಟೈಟ್ ಮಾಡೋಕ್ಕೆ. ನನಗೆ ತಿಳಿದ ಮಟ್ಟಕ್ಕೆ ಯಾರು ಅಸಮಾಧಾನದಲ್ಲಿ ಇಲ್ಲಣ್ಣ. ಒಂದು ನೋಡಿ, ಸಾಕಷ್ಟು ಜನ ಅವರ ಕ್ವಶ್ಚನ್ ಅವರ್ನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶಗಳೇನಿತ್ತು, ಆ ಒಂದು ಹೌಸ್ನಲ್ಲಿ ಅವರು ಕೆಲವೊಂದಷ್ಟು ಇಲಾಖಾವಾರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳು ಕೇಳಲಿಕ್ಕೆ ಅವಕಾಶಗಳೇನಿತ್ತು, ಅವೆಲ್ಲದರಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈಗ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಈ ಸಲ ಜನತಾದಳ ಪಕ್ಷದಲ್ಲಿ.
ಅದರಲ್ಲಿ ಬಹುತೇಕರು ಭಾಳ ವಿಷಯಾಧಾರಿತವಾದಂಥ ಚರ್ಚೆಗಳು ಸದನದ ಒಳಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಕೂಡ ಒಟ್ಟಾಗೆ ಸದನದಲ್ಲಿ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇವೆ. ನಮ್ಮಲ್ಲಿ ಆ ರೀತಿ ಯಾರು, ಏಕೆಂದರೆ ನೀವು ಹಿಂದಿನ ದಿನ ಸದನ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಹಿಂದಿನ ದಿನ ಕೇಂದ್ರದ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಕೂತು ಸದನದಲ್ಲಿ ಯಾವ ರೀತಿ ಸರ್ಕಾರ ಈ ಹಿಂದೆ ಯಾವ ರೀತಿ ಎಡವಿದೆ, ಯಾವ ರೀತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾಗಿ ಕೂತ್ಕೊಂಡು ಮಾತಾಡಿದರು. ಅದರಂತೆ ಎಲ್ಲರೂ ಕೂಡ ನಮ್ಮ ಶಾಸಕರು ಅವರ ಲಿಮಿಟೇಷನ್ಸ್ ಏನಿದೆ ಆ ಲಿಮಿಟೇಷನ್ಸ್ಗೆ ತಕ್ಕಂತೆ ಅವರು ಕೂಡ ಸದನದಲ್ಲಿ ಕೆಲವೊಂದಷ್ಟು ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಈಗ ಮೀಸಲಾತಿ ವಿಚಾರದಲ್ಲಿ 4% ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಒಂದಷ್ಟು ಗೊಂದಲ ಇದೆ ಒಂದು ಚರ್ಚೆ. ಇಲ್ಲ ನೋಡಿ ಅಣ್ಣ, ನಾನು ಒಂದು ಮಾತು ಹೇಳ್ತೀನಿ. ನಿನ್ನೆ ಕೂಡ ನಾನು ನನ್ನ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದೀನಿ, ಇನ್ಫ್ಯಾಕ್ಟ್ ಒಂದು ಫೋಟೋನು ಅಟ್ಯಾಚ್ ಮಾಡಿದ್ದೀನಿ. ಗವರ್ನರ್ಗೆ ನಾವು ಹೋಗಿ ಒಂದು ಡೆಲಿಗೇಟ್ ಏನು ಹೋಗ್ತೀವಿ ಗವರ್ನರ್ಗೆ ಒಂದು ಮೆಮೊರೆಂಡಮ್ ಕೊಟ್ಟು ಬರಲಿಕ್ಕೆ, ಆ ಸಂದರ್ಭದಲ್ಲಿ ನಮ್ಮ JDLP ನಾಯಕರು ಸುರೇಶ್ ಬಾಬಣ್ಣ ಅವರ ನೇತೃತ್ವದಲ್ಲಿ ಹಲವಾರು JDSನ ಶಾಸಕರು BJP ಜೊತೆ ಒಗ್ಗೂಡಿ ಹೋಗಿದ್ದೇವೆ. ನನಗೆ ಈ ಮಿಸ್ಕಮ್ಯುನಿಕೇಷನ್ಸ್, ಈ ಸ್ಪೆಕ್ಯುಲೇಷನ್ಸ್ ಎಲ್ಲಿಂದ ಬಂತು ಅನ್ನೋದಕ್ಕೆ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಇದ್ರ ಬಗ್ಗೆ ಅವ್ರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದಾರಣ್ಣ. ಈ ವಿಚಾರವಾಗಿ ಅವರು ಗೊಂದಲ ಇದೆ ಸರ್ ಅಂತ, ಅಂದ್ರೆ ಒಂದಷ್ಟು ಜನ ಶಾಸಕರು ಬೇಕು ಬೇಡ ಅನ್ನೋ ಚರ್ಚೆ ಇದೆಯಾ? ಬೇಕು ಬೇಡ ಅನ್ನೋ ಪ್ರಶ್ನೆ ಏನಿಲ್ಲ. ನಾವು ಮಿತ್ರಪಕ್ಷವಾಗಿ ಒಟ್ಟಾರೆಯಾಗಿ ಯಾವುದೇ ವಿಚಾರಗಳಿರ್ಬೋದು ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಸದನದ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು, ಎರಡು ಕಡೆ ಮಾಡಿದ್ದೇವೆ. ಧರ್ಮಾಧಾರಿತವಾಗಿ ಕಾಂಗ್ರೆಸ್ ಮೀಸಲಾತಿ ಕೊಟ್ಟಿರುವುದಕ್ಕೆ ಜೆಡಿಎಸ್ ವಿರೋಧ ಇದೆಯಾ ಇಲ್ವಾ ಅಂತ ಈಗ ಒಂದು ನಿಮಿಷ ಹೂನಣ್ಣ ಒಂದು ನಿಮಿಷ. ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೈಕೋರ್ಟ್ ಜಡ್ಜ್ಮೆಂಟೇ ಇದೆ, ಧರ್ಮಾಧಾರಿತವಾಗಿ ರಿಲಿಜನ್ ಬೇಸ್ಡ್ ಯಾವುದೇ ರೀತಿಯಾದಂಥ ಮೀಸಲಾತಿಗಳನ್ನ ಕೊಡಕೂಡ್ದು ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಜಡ್ಜ್ಮೆಂಟೇ ಇದೆ ಹೈಕೋರ್ಟಲ್ಲಿ, ತೆಲಂಗಾಣದಲ್ಲಿದೆ. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಬೇರೆ ರೀತಿ ವಿರೋಧಿಸ್ತಾ ಇಲ್ಲ. ಈಗ ಹಲವಾರು ಸಮುದಾಯಗಳು ಹಿಂದುಳಿದಿರ್ತಕ್ಕಂಥವು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ. ಯಾಕೆ ನೀವು ವಿಶೇಷವಾಗಿ ಬರೀ ಮುಸಲ್ಮಾನರಿಗೆ ಅಂತಕ್ಕಂಥದ್ದನ್ನೇ ಕೊಟ್ಟಿದ್ದೀರಿ? ಈಗ ಮೈನಾರಿಟೀಸ್ ಅಂದ ತಕ್ಷಣ ನೀವು ಕ್ಲೇಮ್ ಮಾಡ್ತೀರಿ, ಯಾಕೆ ಜೈನರಿಲ್ವಾ, ಬೌದ್ಧರಿಲ್ವಾ, ಕ್ರಿಶ್ಚಿಯನ್ರಿಲ್ವಾ ಅಂತ. ಯಾಕೆ ಅವ್ರಿಗೆ ಸ್ಪೆಷಲೈಸ್ಡಾಗಿ ಅವ್ರಿಗೆ ಯಾಕೆ ಕಾರ್ಯಕ್ರಮಗಳು ಕೊಟ್ಟಿಲ್ಲ? ಮತ್ತೆ ಸರ್ ಮಾಡೋಕ್ಕಿಂತ ಮೊದಲು ಎಂಪರಿಕಲ್ ಡೇಟಾನೇ ಕಲೆಕ್ಟ್ ಮಾಡಿ, ಯಾಕೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಮತ್ತೆ ಬೇಸೇ ಇಲ್ಲ. ಈ ಓಲೈಕೆ ರಾಜಕಾರಣ ಬಿಟ್ಟು ಕಾಂಗ್ರೆಸ್ಸು ಯಾರು ನಿಜಕ್ಕೂ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇನಾ? ಈಗ ಮೇಕೆದಾಟು ವಿಚಾರವಾಗಿ ಸ್ಟಾಲಿನ್ ಅವರು ಅವಕಾಶ ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಸಭೆಗೆ ಹೋಗಿದ್ರು, ಶಾಲಾಕ್ಸ್ಕೊಂಡು ಬಂದ್ರು. ಈಗ ಆ ಸಭೆ ಆದ್ಮೇಲೆ ಮೇಕೆದಾಟಿಗೆ ಅವಕಾಶ ಕೊಡಲ್ಲ. ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕೂಡ ಪ್ರಶ್ನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಮೊದಲ ಅನುಮತಿ ಕೊಡಿಸ್ತೀನಿ ಅಂತ. ಈಗ ಆಪ್ತ ಮಿತ್ರರೇ ಕೊಡ್ತಾ ಇಲ್ಲ. ಈಗ ಇವೆಲ್ಲ ವಿಚಾರ ಕೂಡ ಇಂಟರ್ಸ್ಟೇಟ್ ಏನು ನೀರಾವರಿ ಹಂಚಿಕೆ ವಿಚಾರ ಇವತ್ತು ಕೋರ್ಟ್ನ ಮೆಟ್ಲೇರಿದೆ ಹಲವಾರು ವರ್ಷಗಳಿಂದ. ಇವೆಲ್ಲವೂ ಸುಗಮವಾಗಿ ಬಗೆಹರಿಬೇಕು ಅಂತಕ್ಕಂಥ ಮನಸ್ಸು INDI ಏನದು ಮಿತ್ರಕೂಟ ಮಾಡ್ಕೊಂಡಿದ್ದಾರಲ್ಲ, ಕಾಂಗ್ರೆಸ್ಸು ಭಾಗವಾಗಿದ್ದಾರಲ್ಲ ಇವತ್ತು ಸ್ಟಾಲಿನ್ ಜೊತೆ, DMK ಜೊತೆ, ಅವರು ಕೂಡ ಮನಸ್ಸು ಮಾಡಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಸೌಹಾರ್ದಿತವಾಗಿ ಇವೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು ಯಾವುದೇ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥ ನಾವು ಸಿದ್ಧ ಇಲ್ಲ. ಇದು ನಮ್ಮ ನಾಡಿನ ನೀರಿನ ವಿಚಾರ, ನಮ್ಮ ರೈತರಿಗೆ ಇದರಿಂದ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ತೀರ್ಮಾನ ತಗೋಬೇಕು. ಅದಕ್ಕೆ ಏನು ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಲ್ಪ ದಟ್ಟವಾದಂಥ ಒಂದು ಹೆಜ್ಜೆ ಇಟ್ಟು ಸ್ಟಾಲಿನ್ ಅವ್ರ ಜೊತೆ ಕೂತು ಫಸ್ಟು ಒಂದು ಪ್ರಿಲಿಮಿನರಿ ಒಂದು ಮೀಟಿಂಗ್ ಮಾಡಲಿ ಅಂತಕ್ಕಂಥದ್ದು ನಾವೆಲ್ಲ ಆಶಿಸ್ತೀವಿ. ಭೂಮಿಕೆ ಸಿದ್ಧ ಮಾಡಿ, ವೇದಿಕೆ ಸಿದ್ಧ ಮಾಡಲಿ. ಮೊನ್ನೆ ಹೋಗಿದ್ದಾಗ ಮಾತಾಡಿದ್ರೆ ಒಳ್ಳೇದಿತ್ತು. ಮೊನ್ನೆ ಶಾಲಾಕ್ಸ್ಕೊಂಡು ಬಂದಿದ್ದಾರೆ ಫಾರ್ಮಲ್ ಮೀಟ್. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಪ್ರಸ್ತಾಪ ಮಾಡಿದ್ರು, ರಾಜ್ಯ ಸರ್ಕಾರ ಸೌಹಾರ್ದವಾಗಿ ನಡ್ಕೊಳ್ತಾ ಇಲ್ಲ ಅಂತ ಹೇಳಿ. ಆ ಥರ ನಡ್ಕೊಂಡ್ರೆ ಈ ಥರದ ಸಮಸ್ಯೆಗಳು ಎಲ್ಲ ಜಲ ಸಂಬಂಧಪಟ್ಟಂತೆ ಸರ್ಕಾರ ಆ ಥರ ಮಾಡಿದ್ರೆ ಆ ಸಾಧ್ಯತೆ ಇದೆಯಂತೆ ಕುಮಾರಸ್ವಾಮಿ ಅವರು. ಸರ್, ನಾನು ಇದೇ ವಿಚಾರದಲ್ಲಿ ಹೇಳಿದ್ನಲ್ಲ, ಇವಾಗ
ಇಲ್ಲ RDSS ವಿಚಾರದಲ್ಲೇ ಮಾತೆತ್ತರೆ ಸರ್ಕಾರ ನಮಗೆ ಅನುಕೂಲ ಕೊಡೋದಿಲ್ಲ, ಇಲ್ಲಿ ಸಬ್ಸಿಡಿಗಳು ಕೊಡೋಕ್ಕೆ ರೆಡಿ ಇದ್ದಾರೆ, ನಿಮ್ಗೆ ಗ್ರ್ಯಾಂಟ್ಸ್ ಕೊಡೋಕ್ಕೆ ರೆಡಿ ಇದ್ದಾರೆ, ಲೋನ್ ಕೊಡೋಕ್ಕೆ ರೆಡಿ ಇದ್ದಾರೆ, ನೀವ್ಯಾಕೆ ಬಳಕೆ ಮಾಡ್ಕೊತಾ ಇಲ್ಲ ಕೇಂದ್ರ ಸರ್ಕಾರನ? ಸ್ಕೀಮಿಂದ ಈಚೆ ಬರ್ತಾರೆ. ಇಲ್ಲೇ ಇದೆಯಲ್ಲ ಪಾಯಿಂಟು. ಒಂದು ಸಣ್ಣ ಉದಾಹರಣೆ ನೀವು ತೋರಿಸ್ಬೇಕು, ದೊಡ್ಡ ಮನ್ಸು ಮಾಡಬೇಕು. ಇಲ್ಲಿ ಏನು ವ್ಯಕ್ತಿಗತವಾದ ಸಂಬಂಧ ಬೆಳೆಸಲಿಕ್ಕಲ್ಲ ನಾವಿಲ್ಲಿ ಕೂತಿರೋದು ಈ ಪೊಸಿಷನ್ನಲ್ಲಿ. ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಅವರ್ ಸ್ಟೇಟ್. ಅವರಿಗೋಸ್ಕರ ನಾವು ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ಬೇಕು, ಒಂದು ಸೌಹಾರ್ದತೆಯನ್ನು ತೋರಿಸ್ಬೇಕು. ತಾವು ಹೇಳ್ದಂಗೆ ನಾವು ನಿಮ್ಮ ಆ ಮನಸ್ಥಿತಿ ಇಲ್ವೇ ಕಾಂಗ್ರೆಸ್ ಅವ್ರಿಗೆ? ನಿಮ್ಮ ತಂದೆಯವರು ಮತ್ತೆ ನಿಮ್ಮ ತಾತವರಿಗೆ ಪ್ರಶ್ನೆ ಮಾಡಲು ಡಿ ಕೆ ಶಿವಕುಮಾರ್ ಅವರು ಕೊಡಿಸ್ತೀವಿ ಅನುಮತಿ ಅಂತ. ಈಗ ಸರ್ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಸರ್. ನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ವೇಸ್ ರೆಡಿ. ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ. ಒಟ್ಟಾರೆಯಾಗಿ ಅವರು ಕೂಡ ಒಂದು ಹೆಜ್ಜೆ ಮುಂದಿಡಿಸ್ಲಿ. ಅವರ ಏನು ಮಿತ್ರ ಪಕ್ಷದ ಒಂದು DMK ಇದ್ದಾರೆ ಅವರ ನಾಯಕರು, ಒಂದು ಹೆಜ್ಜೆ ಮುಂದೆ ಬರಲಿ, ಅವರು ಕೂಡ ಪ್ರಯತ್ನ ಮಾಡಲಿ, ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು.